ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡೋದಾದರೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ಬಿಡಿಸ್ತಾ ಹೋಗೋಣ. ಸೊ ಮ್ಯಾಥ್ಸ್ ಅಂತ ಹೇಳಿದಾಗ ಅದು GPSTR, PSTR, ಕರ್ನಾಟಕ TET ಆ್ಯಂಡ್ ಏನು ಸೆಂಟ್ರಲ್ TET ಇದೆಯೋ, ಸೊ ಅದಕ್ಕೆ ಮತ್ತು RRB ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆಲ್ಲ ಮ್ಯಾಥ್ಸ್ ಕೇಳ್ತಾ ಹೋಗ್ತಾರೆ. ಸೊ ಎಲ್ಲದಕ್ಕೂ ಸಹ ಯೂಸ್ ಆಗಬಹುದು ಈ ಒಂದು ಕ್ವಶನ್ಸ್ಗಳು. ಸೊ ಅಂದರೆ ಮ್ಯಾಥ್ಸಲ್ಲಿ ಇರ್ತಕ್ಕಂಥ ಎಲ್ಲ ಟಾಪಿಕ್ ಮೇಲೆ ನಾವು ಆಯ್ದಂಥ ಕ್ವಶನ್ಸ್ಗಳಿದಾಗಿರೋದ್ರಿಂದ ಆ್ಯಂಡ್ ಇದೆಲ್ಲ ಎಕ್ಸಾಮ್ಸಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಆಗಿರೋದ್ರಿಂದ ಸ್ನೇಹಿತರೆ ತುಂಬಾ ಅನುಕೂಲಕರ. ಸೊ ನೀವು ಸೆಂಟ್ರಲ್ ಗೌರ್ಮೆಂಟ್ಗೂ ಸಹ ಯೂಸ್ ಆಗುತ್ತೆ ಆ್ಯಂಡ್ ಇಲ್ದಂಗೆ ಟೀಚರ್ಸ್ ಕಾಲ್ ಫಾರ್ಮ್ ಆಗೋದಕ್ಕೂ ಸಹ ಯೂಸ್ ಆಗ್ತಕ್ಕಂಥ ಒಂದು ಪ್ರಾಬ್ಲಮ್ಸ್ಗಳು ಇದಾಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ ಲಾಸಾಹವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ದ ಲಾಸಾಹ ಆಫ್ 28, 60, 120 ಆ್ಯಂಡ್ 135 ಈಸ್ ಅಂದರೆ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಿಂದೆಯೂ ಸೊ ಅದರ ಒಂದು ಲಾಸಾಹ ಎಷ್ಟು. ಓಕೆ, ಸೊ ಏನು ಆಪ್ಷನ್ ನೋಡ್ತಾ ಹೋದಾಗ ಸಂಖ್ಯೆಗಳು ಏನು ಕೊಟ್ಟಿದ್ದಾರೆ, ಫಸ್ಟು 28 ಕೊಟ್ಟಿದ್ದಾರೆ, ಹಾಕ್ಕೊಳ್ಳೋಣ. 28 ನಾವು ಯಾವ್ಯಾವ ಸಂಖ್ಯೆಯಿಂದ ಡಿವೈಡ್ ಆಗುತ್ತೆ ಅಂತ ನೋಡ್ತಾ ಹೋದಾಗ ಸ್ನೇಹಿತರೆ ನಾವು 2ರಿಂದ ಡಿವೈಡ್ ಮಾಡ್ತಾ ಹೋಗ್ತೀವಿ. ಸೊ 2ರಿಂದ ಡಿವೈಡ್ ಅಂದರೆ ನೋಡಿ 28 ಇದೆ ಅಂತ ಹೇಳಿದರೆ ನೀವು 2ರಿಂದ ಡಿವೈಡ್ ಮಾಡ್ತಾ ಹೋಗಿ 2ರಿಂದ 2 1 2, 2 4 8 ಆಗುತ್ತೆ. ಮತ್ತು 2ರಿಂದ ಮಾಡಿದ್ರೆ 2 7 14 ಆಗುತ್ತೆ. ಮತ್ತು ನೀವು 7 ಯಾವುದೇ ಸಂಖ್ಯೆಯಿಂದ ಡಿವೈಡ್ ಆಗೋದಿಲ್ಲ. ಬಟ್ ಇದೇನಿದೆಯೋ ಇದು ನಾವು 2 ಸ್ಕ್ವೇರ್ ಅಂತ ತೊಗೊಳ್ಬಹುದು, ಹೌದಲ್ವಾ. 2 ಇಂಟು 2 ನಾವು 2 ಸ್ಕ್ವೇರ್ ಅಂತ ತೊಗೊಳ್ತೀವಿ. ಸೊ ಹಾಗಿರ್ಬೇಕಾದ್ರೆ ಇದು ನಾವು 2 ಸ್ಕ್ವೇರ್ ಇಂಟು 7 7ರ ಘಾತ 1 ಅಂತ ತೊಗೊಳ್ಬಹುದು, ಹೌದಲ್ವಾ. ಆ್ಯಂಡ್ ನೆಕ್ಸ್ಟು 60 ಇದೆ ಸ್ನೇಹಿತರೆ. 60 ಸೇಮ್ ಅದೇ ರೀತಿ ನೀವು ಡಿವೈಡ್ ಮಾಡ್ತಾ ಹೋಗಿ 60ನ ನೀವು 2ರಿಂದ ಡಿವೈಡ್ ಮಾಡಿದ್ರೆ 2 3 6 ಆಗುತ್ತೆ. ಮತ್ತು 2ರಿಂದ ಮಾಡಿದ್ರೆ 2 1 2, 2 5 10 ಆಗುತ್ತೆ. ಮತ್ತು 2ರಿಂದ ಆಗೋದಿಲ್ಲ, ನೀವು 5ರಿಂದ ತೊಗೊಳ್ಬೋದು ಅಥವಾ 3ರಿಂದ ಮತ್ತು 5 3 15 ಆಗುತ್ತೆ. ಸೊ ಇದನ್ನು ಅದೇ ರೀತಿ ಬರ್ಕೊಳ್ಳಿ. 2 ಇಂಟು 2 2ರ ಘಾತ 2 ಬರುತ್ತೆ, ಇಂಟು 3ರ ಘಾತ 1 ಇಂಟು 5ರ ಘಾತ 1 ಆಗುತ್ತೆ ಸ್ನೇಹಿತರೆ. ಓಕೆ, ಸೊ ಹ್ಯಾಸ್ ಇಟ್ ಈಸ್ 120 ನೀವು ಅದೇ ರೀತಿ ತೊಗೊಂಡ್ರೆ 120 ನೀವು ಅದೇ ರೀತಿ ತೊಗೊಂಡ್ರೆ ನೋಡಿ ಇಲ್ಲಿ 120 ನೀವು ಅದೇ ರೀತಿ ತೊಗೊಳ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಜಸ್ಟ್ ಏನಾಗುತ್ತೆ 2ರ ಘಾತ 3 ಆಗುತ್ತೆ ಅಷ್ಟೇ, ಏನು ಡಿಫ್ರೆನ್ಸ್ ಆಗಲ್ಲ. 2ರ ಘಾತ 3 ಬರುತ್ತೆ ಇಂಟು ಸೇಮ್ ಹ್ಯಾಸ್ ಇಟ್ ಈಸ್ ಇಲ್ಲಿ ಏನು ಬಂದಿದೆಯೋ ಅದೇ ಸೇಮ್ ಬರುತ್ತೆ ನಿಮಗೆ, ಇಂಟು 5ರ ಘಾತ 1. ಆ್ಯಂಡ್ ನೆಕ್ಸ್ಟ್ 135ಗೆ ತಗೊಳ್ತಾ ಹೋಗಿ 135ಗೆ ನೀವು ಮಾಡಿದಾಗ ಸ್ನೇಹಿತರೆ 2ನ ಡಿವೈಡ್ ಆಗೋದಿಲ್ಲ, 3ರಿಂದ ಮಾಡ್ತಾ ಹೋಗ್ತೀನಿ ನಾನು. 3ರಿಂದ 3 4 12, 3 5 15, ಮತ್ತು 3ರಿಂದ ಮಾಡಿದ್ರೆ ಅತಿ ಕಮ್ಮಿ ಸಂಖ್ಯೆಯಿಂದ ಮಾಡ್ತಾ ಬನ್ನಿ. 3ರಿಂದ 3 1 3, 3 5 15, ಮತ್ತು 3ರಿಂದ ಮಾಡಿದಾಗ 5 3 15 ಆಯಿತು. ಸೊ ಇದು ನಾವು 3ರ ಘಾತ 3 ಅಂತ ಬರ್ಕೊಳ್ಬಹುದು, ಹೌದಲ್ವಾ. ಸೊ ಈಗ 135 ಅಂತಕ್ಕಂಥದ್ದು 3ರ ಘಾತ 3ರಿಂದ ಮಲ್ಟಿಪ್ಲೈ ಆಗುತ್ತೆ, ಇಂಟು 5ರ ಘಾತ 1ರಿಂದ ಮಲ್ಟಿಪ್ಲೈ ಆಗುತ್ತೆ. ಸೊ ಈಗ ಏನು ಮಾಡಿದರೆ ಇಲ್ಲಿ ಯಾವುದು ಹೈಯೆಸ್ಟ್ ಗ್ರೇಟೆಸ್ಟ್ ಪವರನ್ನು ಹೊಂದಿದೆಯೋ ಸೊ ಅದನ್ನು ಫಸ್ಟ್ ತೊಗೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, 2ರ ಘಾತ 2, 2ರ ಘಾತ 2, 2ರ ಘಾತ 3. ಸೊ ಈ 3ರಲ್ಲಿ ನಾವೇನು ತೊಗೊಳ್ಬೇಕು, 2ರ ಘಾತ 3 ತೊಗೊಳ್ಬೇಕು. ಓಕೆ, ಒಂದೇ ಸಂಖ್ಯೆ ಪವರ್ ಯಾವ್ದು ಜಾಸ್ತಿ ಇರುತ್ತೋ ಅದನ್ನು ಆಯ್ಕೆ ಮಾಡ್ಕೊಳ್ಬೇಕು. ಅದಾದ ನಂತರ ಮಲ್ಟಿಪ್ಲೈ ಮಾಡಿ ನೋಡಿ, 3ರ ಘಾತ 1 1 ಅಂತ ಇದ್ದರೆ ಇಲ್ಲಿ 3ರ ಘಾತ 3 ಇದೆ. ಸೊ 3ರ ಘಾತ 3 ತೊಗೊಳ್ಳೋಣ, ಇಂಟು ಮತ್ತು ಏನಿದೆ 5 ಇದೆ, 5ರ ಘಾತ ಎಷ್ಟಿದೆ ಎಲ್ಲದರಲ್ಲೂ ಸಹ ಒಂದೇ ಇರೋದು, ಸೊ 1 ತೊಗೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ 7ರ ಘಾತ 1. ಸಂಖ್ಯೆಗಳು ಒಂದೇ ತೊಗೊಳ್ಬೇಕು ನಾವು, ಪವರ್ ಯಾವ್ದು ಜಾಸ್ತಿ ಇರುತ್ತೋ ಅದನ್ನು ತೊಗೊಳ್ಬೇಕು. ಬಟ್ ಎಲ್ಲ ಸಂಖ್ಯೆಗಳು ನಾವು ತೊಗೊಳ್ಬೇಕಾಗುತ್ತೆ. ಇಲ್ಲಿ 2ರಿಂದ ಡಿವೈಡ್ ಆಗುತ್ತೆ 2ರ ಘಾತ 3, 3ರಿಂದ ಡಿವೈಡ್ ಆಗುತ್ತೆ 3ರ ಘಾತ 3, ಮತ್ತು 5ರಿಂದ ಡಿವೈಡ್ ಆಗಿದೆ 7ರಿಂದ ಡಿವೈಡ್ ಆಗಿದೆ. ಸೊ ಇದನ್ನೆಲ್ಲ ನೀವು ಮಲ್ಟಿಪ್ಲೈ ಮಾಡ್ತಾ ಹೋಗಿ ಸ್ನೇಹಿತರೆ. 2ರ ಘಾತ 3 ಅಂದರೆ ಎಷ್ಟಾಗುತ್ತೆ, 8 ಆಗುತ್ತೆ. 3ರ ಘಾತ 3 ಅಂತ ಹೇಳಿದ್ರೆ 27 ಬರುತ್ತೆ, ಇಂಟು 5ರ ಘಾತ 1 ಇಂಟು 7ರ ಘಾತ 1. ಸೊ 7 5 35 ಆಯಿತು. ಆ್ಯಂಡ್ 8 ಇಂಟು 27 ಮಲ್ಟಿಪ್ಲೈ ಮಾಡಿ ನಿಮಗೆ 216 ಬರುತ್ತೆ. ನೆಕ್ಸ್ಟ್ 216 ಇಂಟು 35 ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಬರ್ತಕ್ಕಂಥದ್ದು 7560. ಮಲ್ಟಿಪ್ಲೈ ಮಾಡ್ತಾ ಹೋಗಿ 7560 ಬರುತ್ತೆ. ಸೊ ಎರಡು ನೀವು ಮಲ್ಟಿಪ್ಲೈ ಮಾಡಿದಾಗ ಸೊ ಇದು ಫೈನಲ್ ಆನ್ಸರ್ ಆಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 2 7560 ಅಂತಕ್ಕಂಥದ್ದು ಆನ್ಸರ್ ಸ್ನೇಹಿತರೆ. ಸೊ ಈ ರೀತಿ ನೀವು ಲಾಸಾಹವನ್ನು ಕಂಡುಹಿಡಿತಕ್ಕಂಥ ಒಂದು ಮೆಥಡ್ ಆಗಿರುತ್ತೆ. ಸೊ ಇನ್ನು ಡೈರೆಕ್ಟಾಗಿ ಇದನ್ನೇ ಬರ್ಕೊಳ್ಬಹುದು, ಗೊತ್ತಾಗಿದೆ ನಿಮಗೆ ಮಲ್ಟಿಪ್ಲೈ ಮಾಡೋದು ಅಥವಾ ಈ ಒಂದು ಪವರ್ ಮಾಡ್ತಕ್ಕಂಥ ಇವೆಲ್ಲ ಗೊತ್ತಿದೆ ಈಸಿ ಅಂತ ಅಂದರು, ಇವೆಲ್ಲ ಏನು ಮಾಡೋ ಅವಶ್ಯಕತೆ ಬರಲ್ಲ, ಡೈರೆಕ್ಟಾಗಿ ಇದನ್ನೇ ಮಾಡ್ಕೊಂಡು ಹೋಗಬಹುದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೇಗಿದೆ, ಒಂದು ಪರೀಕ್ಷೆಯಲ್ಲಿ ಗಣಿತದ 3 ಪತ್ರಿಕೆಗಳು, ಇಂಗ್ಲೀಷ್ನ 2 ಪತ್ರಿಕೆಗಳು ಮತ್ತು ವಿಜ್ಞಾನದ 1 ಪತ್ರಿಕೆ ಇದ್ದವು. ಎಲ್ಲ ಪತ್ರಿಕೆಗಳು 100 ಅಂಕಗಳನ್ನು ಹೊಂದಿದ್ದವು. ಗಣಿತದಲ್ಲಿ
60%, ಇಂಗ್ಲೀಷ್ನಲ್ಲಿ 70% ಮತ್ತು ವಿಜ್ಞಾನದಲ್ಲಿ 50%ನ ಗಳಿಸ್ಕೊಂಡ್ರೆ ಎಲ್ಲ ಪತ್ರಿಕೆಗಳಲ್ಲಿ ಅವನ ಶೇಕಡಾವಾರು ಅಂಕಗಳು ಎಷ್ಟು ಅಂತ ಕೇಳಿದರೆ. ಸೊ ಇಂಗ್ಲೀಷ್ ಬೇಕಂದರೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ತೊಗೋಬೋದು ಸ್ನೇಹಿತರೆ. ಸೊ 2 ಸಲ ಕೊಟ್ಟಿದ್ದೀನಿ. ಇನ್ ಆ್ಯನ್ ಎಕ್ಸಾಮಿನೇಷನ್ ದೇರ್ ವರ್ 3 papers of mathematics, 2 papers of English and 1 paper of science. All papers were of 100 marks. S got 60% in mathematics, 70% in English and 50% in science. What was his percentage of marks in all papers? ಸೊ ಕೊಟ್ಟಿರ್ತಕ್ಕಂಥ ಡೇಟಾ ಹಿಂದಿದೆ, ಫಸ್ಟ್ ಅದನ್ನು ನಾವು ನೋಟ್ ಮಾಡ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಸೊ ಏನಿದೆ, ಫಸ್ಟು ಗಣಿತದಲ್ಲಿ 3 ಪತ್ರಿಕೆಗಳು ಅಂತ ಕೊಟ್ಟಿದ್ದಾರೆ. ಮ್ಯಾಥ್ಸ್ ಏನಿದೆ 3 ಪತ್ರಿಕೆ, ಒಂದೊಂದು ಪತ್ರಿಕೆ 100 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು, ಟೋಟಲ್ ಆಗಿ 300 ಮಾರ್ಕ್ಸ್ಗೆ ಮ್ಯಾಥ್ಸ್ ಇರ್ತಕ್ಕಂಥದ್ದಾಯಿತು. ನೆಕ್ಸ್ಟು ವಿಜ್ಞಾನ ಇರ್ತಕ್ಕಂಥದ್ದು 1 ಆ್ಯಂಡ್ ಇಂಗ್ಲೀಷ್ ಇರ್ತಕ್ಕಂಥದ್ದು 2. ಇಂಗ್ಲೀಷ್ 2 ಇದೆ, 2 × 100 ಅಂತ ತೊಗೊಂಡ್ರೆ 200 ಮಾರ್ಕ್ಸ್ಗೆ ಇರ್ತಕ್ಕಂಥದ್ದು. ಆ್ಯಂಡ್ ಸೈನ್ಸ್ ಎಷ್ಟಿದೆ, 1 ಪೇಪರು 100 ಮಾರ್ಕ್ಸು, ಬೇಕಾದ್ರೆ ಹಾಕ್ಕೋಬಹುದು. ಓಕೆ, ಸೊ 100 ಮಾರ್ಕ್ಸ್. ಇಲ್ಲಿ ಏನು ಕೊಟ್ಟಿದ್ದಾರೆ, ಗಣಿತದಲ್ಲಿ 60%, ಓಕೆ, ಮ್ಯಾಥಮೆಟಿಕ್ಸಲ್ಲಿ 60% ಅಂತ ಅಂದರೆ ನೋಡಿ, 60% ಅಂದರೆ 100ಕ್ಕೆ 60 ಆದರೆ 300ಕ್ಕೆ ಎಷ್ಟಾಗುತ್ತೆ, ಕ್ಯಾನ್ಸಲ್ ಮಾಡಿದ್ರೆ 6 3 18, 180 ಮಾರ್ಕ್ಸ್ ಆಯಿತು. ಓಕೆ, ಆ್ಯಂಡ್ ನೆಕ್ಸ್ಟ್ ಇಂಗ್ಲೀಷ್ನಲ್ಲಿ 70% ಅಂತ ಹೇಳಿದರೆ ನೋಡಿ, 100ಕ್ಕೆ ಇಂಗ್ಲೀಷಲ್ಲಿ 70 ಅಂತ ಅಂದರೆ 200ಕ್ಕೆ ಎಷ್ಟಾಯಿತು. ಸೊ 2 ಕ್ಯಾನ್ಸಲ್ ಆದರೆ 7 14, 140 ಮಾರ್ಕ್ಸ್ ಆಯಿತು ಇಂಗ್ಲೀಷು. ಆ್ಯಂಡ್ ಸೈನ್ಸ್ ಎಷ್ಟು ಕೊಟ್ಟಿದ್ದಾರೆ, 50% ಅಂದರೆ ಇರೋದು ಒಂದೇ ಸಬ್ಜೆಕ್ಟು. ಸೊ 50% ಅಂತ ಹೇಳಿದಾಗ ನೋಡಿ, 100ಕ್ಕೆ 50% ಅಂತ ಹೇಳಿದ್ರೆ ಸೇಮ್ ಹ್ಯಾಸ್ ಇಟ್ ಈಸ್ 100ಕ್ಕೆ ಬರುತ್ತೆ. ಸೊ 50 ಮಾರ್ಕ್ಸ್ ಆಯಿತು. ಸೊ ಟೋಟಲಾಗಿ ಅವ್ರು ತೊಗೊಂಡಿರ್ತಕ್ಕಂಥ ಮಾರ್ಕ್ಸ್ ಎಷ್ಟಾಯಿತು ಇವಾಗ, 0 ನೋಡಿ, 8 4 12, 12 5 ಎಷ್ಟಾಗುತ್ತೆ, 17 ಆಗುತ್ತೆ, 17. ಸೊ 2 1 3, 370 ಮಾರ್ಕ್ಸು. ಸೊ ಟೋಟಲ್ ಮಾರ್ಕ್ಸ್ ಎಷ್ಟು, 0 ನೋಡಿ, 300 500 600, 600 ಮಾರ್ಕ್ಸ್ಗೆ ಟೋಟಲ್ ಆಗಿ ಅವ್ನು ತೊಗೊಂಡಿರ್ತಕ್ಕಂಥದ್ದು 370 ಮಾರ್ಕ್ಸು. ಓಕೆ, ಸೊ ಈಗ 600 ಮಾರ್ಕ್ಸ್ಗೆ 370 ಮಾರ್ಕ್ಸ್ ಆದರೆ ಪರ್ಸೆಂಟೇಜಲ್ಲಿ ಕೇಳಿದರೆ ಸೊ 100ಕ್ಕೆ ಎಷ್ಟು ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಳಿ. 600ಕ್ಕೆ 370 ಆದರೆ 100ಕ್ಕೆ ಎಷ್ಟು ಪರ್ಸೆಂಟೇಜ್, ಹೌ ಮೆನಿ. ಓಕೆ, ಸೊ ಹೀಗಿರಬೇಕಾದ್ರೆ 2 ಕ್ಯಾನ್ಸಲ್ ಆಗುತ್ತೆ, 6 1 6, 6 36 ಆಯಿತು. ಸೊ 1 ಉಳಿತು, 10 ಆಯಿತು. 10 ಅಂತ ಮಾಡಿದಾಗ 6 1 6, 4 ಉಳಿತು. ಸೊ 4ಗೆ 6 36 ಆಗುತ್ತೆ, ಮತ್ತು ಅದೇ ರೀತಿ ಹೋಗ್ತಾ ಹೋಗುತ್ತೆ. ಸೊ ಈ ರೀತಿ ತೊಗೊಳ್ತಾ ಹೋದಾಗ 61.7%, ಅಪ್ರಾಕ್ಸಿಮೇಟ್ಲಿ 7 ಅಂತ ತೊಗೊಳ್ತೀವಿ ಸ್ನೇಹಿತರೆ. ಸೊ 61.7% ಆನ್ಸರು, ಸಾರಿ 61.67%. ಓಕೆ, ಇದು 67 ಆಗುತ್ತೆ. ಸೊ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ, 61.67% ಅಂತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ ಎಸ್ 3 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಂದು ಸಂಖ್ಯೆಯನ್ನು, ಸೊ ನೋಡಿ ಸ್ನೇಹಿತರೆ, ಇದೆಲ್ಲ ನಾವು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಿದ್ದೀನಿ. ಸೊ ನೀವು ಡೈರೆಕ್ಟಾಗಿ ನೀವು ಮಾಡ್ಕೊಳ್ಬಹುದು. ಈಗ ಮ್ಯಾಥ್ಸಲ್ಲಿ ನಾವು ನೋಡ್ತಾ ಹೋದಾಗ 300 ಮಾರ್ಕ್ಸ್ಗೆ, ಓಕೆ, ಸೊ 60% ಅಂತ ಕೊಟ್ಟಿದ್ದಾರೆ. 100ಕ್ಕೆ 60 ಆದರೆ 300ಕ್ಕೆ ಎಷ್ಟಾಯಿತು, 6 3 18 ಆಯಿತು. ಹಿಂಗೆ ಡೈರೆಕ್ಟಾಗಿ ತೊಗೊಳ್ಬಹುದು. ಸೊ ಇದು ಅಷ್ಟೇ ನೋಡಿ, 70 ಅಂತ ಹೇಳಿದಾಗ 100ಕ್ಕೆ 70 ಆದರೆ 200ಕ್ಕೆ 140 ಆಗಿಬಿಡುತ್ತೆ. ಸೊ ಇದು 50 ಆರಾಮಾಗಿ ಹಾಕ್ಬೋದು, ಅದು ಆ್ಯಡ್ ಮಾಡಿಬಿಟ್ಟು ನೀವು ಡಿವೈಡ್ ಮಾಡಬಹುದು. ಸೊ ಇವೆಲ್ಲ ಏನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಈ ಸ್ಟೆಪ್ಗಳನ್ನು ಮಾಡ್ತಾ ಹೋಗಿದ್ದೀನಿ. ಆ್ಯಂಡ್ ನೆಕ್ಸ್ಟ್, ಒಂದು ಸಂಖ್ಯೆಯನ್ನು ಮೊದಲು 15% ಕಡಿಮೆ ಮಾಡಿ ನಂತರ 20% ಹೆಚ್ಚಿಸಲಾಗುತ್ತದೆ. ಈಗ ಪಡೆದ ಸಂಖ್ಯೆಯು ಮೂಲ ಸಂಖ್ಯೆಗಿಂತ 78 ಹೆಚ್ಚು. ಸೊ ಮೂಲ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. A number is first decreased by 15% and then increased by 20%. The number subtract has 78 more than the original number. The original number is ಅಂತ ಕೇಳಿದ್ರು. ಓಕೆ, ಒರಿಜಿನಲ್ ನಂಬರ್ ಯಾವುದು, ಎಷ್ಟು ಅಂತಕ್ಕಂಥದ್ದು. ಏನು ಫಸ್ಟ್ ಏನು ಕೊಟ್ಟಿದ್ರೆ, ಒಂದು ಸಂಖ್ಯೆಯನ್ನು ಮೊದಲು 15% ಕಡಿಮೆ ಮಾಡಬೇಕಂತೆ. ಸೊ ನಮಗೆ ಒಂದು ಸಂಖ್ಯೆ ಯಾವುದಂತ ಗೊತ್ತಿಲ್ಲ, ಅಸ್ಯೂಮ್ ಓಕೆ ಎಕ್ಸ್ ಅಂತ ತೊಗೊಳ್ಳೋಣ. ಎಕ್ಸ್ ಅಂತ ತೊಗೊಂಡ್ರೆ ಫಸ್ಟು ಏನು ಕೊಟ್ಟಿದ್ರೆ 15% ಕಡಿಮೆ ಮಾಡಬೇಕಂತೆ. 15% ಕಡಿಮೆ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ, ಇಲ್ಲಿ ತೊಗೊಳ್ತೀನಿ ನಾನು. ಒಂದು ಎಕ್ಸ್ ಅಂತ ತೊಗೊಂಡ್ರೆ ಎಷ್ಟು ಅಂತ ಗೊತ್ತಿಲ್ಲ, ಎಕ್ಸ್ ಅಂತ ತೊಗೊಂಡಿದ್ದೀನಿ. 100ಕ್ಕೆ 15% ಕಡಿಮೆ ಮಾಡಿದ್ರೆ ಎಕ್ಸ್ಗೆ ಎಷ್ಟಾಯಿತು. ಸೊ ಎಕ್ಸ್ ನಂಬರ್ ನಂಗೆ ಗೊತ್ತಿಲ್ವಲ್ಲ, ಎಕ್ಸ್ಗೆ ಎಷ್ಟಾಗುತ್ತೆ. ಸೊ 2 ಕ್ಯಾನ್ಸಲ್ ಆದರೆ ಇಲ್ಲಿ 0.15 ಬರುತ್ತೆ.
0.15 ಎಕ್ಸ್ ಬಂತು ಇಂಟು ಎಕ್ಸು. ಅರ್ಥ ಮಾಡ್ಕೊಳ್ಳಿ. ಸೊ ಇದು ಕಳೆದಾಗ ಬಂದಿರತಕ್ಕಂಥದ್ದು. ಒಂದು ಸಂಖ್ಯೆಯನ್ನು ಮೊದಲು 15% ಕಡಿಮೆ ಮಾಡಿದಾಗ, ಇಟ್ ಮೀನ್ಸ್ ಡಿಕ್ರೀಸ್ ಮಾಡಿದಾಗ ಅಥವಾ ಕಡಿಮೆ ಮಾಡಿದಾಗ ಬರ್ತಕ್ಕಂಥ ನಂಬರ್ ಎಷ್ಟು, ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 0.15 ಎಕ್ಸ್ ಆಯಿತು. ಬಟ್ ಇದೇನದ ಕಡಿಮೆ ಮಾಡಿದಾಗ, ಸೊ ಟೋಟಲ್ ಆಗಿರ್ತಕ್ಕಂಥದ್ದು ಎಕ್ಸಲ್ಲಿ ಮೈನಸ್ ಮಾಡ್ತಾ ಹೋಗಿ ಅವಾಗ ಎಷ್ಟು ಬರುತ್ತೆ 0.85 ಎಕ್ಸ್. ಇದು ಕಡಿಮೆ ಮಾಡಿದಾಗ ಬಂದಿರತಕ್ಕಂಥ ಸಂಖ್ಯೆ. ಇರ್ತಕ್ಕಂಥ ವ್ಯಾಲ್ಯೂ ಏನಿದೆಯೋ ಎಷ್ಟು ಅಂತ ಗೊತ್ತಿಲ್ಲ, ಆ ವ್ಯಾಲ್ಯೂಯಲ್ಲಿ 15% ಕಡಿಮೆ ಮಾಡಿದಾಗ ನಮಗೆ 0.85% ಬರುತ್ತೆ, 85 ಎಕ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಏನು ಕೊಡ್ತಾರೆ, 20% ಹೆಚ್ಚಿಸ್ಬೇಕು. ಆ್ಯಂಡ್ ದ್ಯಾನ್ ಇನ್ಕ್ರೀಸ್ ಬೈ 20%. ಸೊ ಇನ್ಕ್ರೀಸ್ ಮಾಡಿದಾಗ ಇನ್ಕ್ರೀಸ್ಡ್ ಬೈ 20% ಅಂತ ತೊಗೊಂಡಾಗ ಏನಾಗುತ್ತೆ, ಸೊ ನೋಡಿ ಇದಕ್ಕೆ 0.85%ಗೆ ಇಂಟು 5 ಎಕ್ಸ್ ಏನಿದೆಯೋ, ಸೊ ಇದಕ್ಕೆ 100ಕ್ಕೆ 20ನ ರೈಸ್ ಮಾಡ್ತಾ ಹೋಗಿ, ಇನ್ಕ್ರೀಸ್ ಮಾಡಿ. ಸೊ ಅವಾಗ ಏನಾಗುತ್ತೆ ನೋಡಿ, 21 20, 25 ಆಯಿತು. 5ನ ಮಾಡ್ತಾ ಹೋಗಿ, 5 1 5. ಓಕೆ, ಸೊ ಇಲ್ಲಿ 3 ಉಳಿತು. 7 5 35 ಆಯಿತು. 0.17 ಎಕ್ಸ್ ಆಯಿತು. ಇದನ್ನು ಏನು ಮಾಡಬೇಕು, ನಾವು ರೈಸ್ ಮಾಡಬೇಕು, ಜಾಸ್ತಿ ಮಾಡಬೇಕು. ಯಾವುದಕ್ಕೆ, ಈ ಕೊಟ್ಟಿರ್ತಕ್ಕಂಥ ಬೆಲೆಗೆ ಜಾಸ್ತಿ ಮಾಡಬೇಕು. ಸೊ ಜಾಸ್ತಿ ಮಾಡಿದಾಗ ಎಷ್ಟಾಗುತ್ತೆ ನೋಡಿ, 0.85 ಎಕ್ಸ್ಗೆ 0.17 ಎಕ್ಸ್ನ ಜಾಸ್ತಿ ಮಾಡಿ, ಅಂದರೆ 20% ಜಾಸ್ತಿ ಮಾಡಿದಾಗ ನಿಮ್ಗೆ ಏನಾಗುತ್ತೆ, 7 5 12 ಆಯಿತು. 1 8 1 9 1 10 1 ಎಕ್ಸ್ ಅಂದರೆ 1.02 ಎಕ್ಸ್ ಆಯಿತು, 20% ಜಾಸ್ತಿ ಮಾಡಿದಾಗ. ಸೊ ನೆಕ್ಸ್ಟ್ ಪಾಯಿಂಟ್ ಏನಿದೆ ಇಲ್ಲಿ, ಈಗ ಪಡೆದ ಸಂಖ್ಯೆಯು ಯಾವುದು 0.12 ಎಕ್ಸ್ ಏನಿದೆಯೋ ಈ ಸಂಖ್ಯೆಯು ಮೂಲ ಸಂಖ್ಯೆಗಿಂತ 78 ಹೆಚ್ಚಿದೆ. ಸೊ 1.02 ಎಕ್ಸು ಮೂಲ ಸಂಖ್ಯೆಯು ಇರ್ತಕ್ಕಂಥ ಸಂಖ್ಯೆಗಿಂತ 78 ಹೆಚ್ಚಿದೆ ಅಂತೆ. ಈಗ ಪಡೆದಂಥ ಸಂಖ್ಯೆಯು ಮೂಲ ಸಂಖ್ಯೆಗಿಂತ 78 ಹೆಚ್ಚು. ಸೊ 78 ಹೆಚ್ಚು ಅಂದರೆ ಇದಕ್ಕೆ ತೊಗೊಳ್ಳುವಂಗಿಲ್ಲ ನಾವು ಹೆಚ್ಚುನ. ಈ ಒಂದು ಸಂಖ್ಯೆ ಏನಿದೆ ಮೂಲ ಸಂಖ್ಯೆ ಅಂದರೆ ಹೆಕ್ಸ್ ಆಗಿರುತ್ತೆ ಸ್ನೇಹಿತರೆ. ಹೆಕ್ಸ್ ಅಂತಕ್ಕಂಥದ್ದು ಇರ್ತಕ್ಕಂಥ ಈಗ ಬಂದಿರತಕ್ಕಂಥ ನಂಬರ್ಗೆ 78 ಜಾಸ್ತಿ ಇದೆ. ಸೊ ಅಂದರೆ ನೋಡಿ 0.2 ಎಕ್ಸ್ ಇದೀ ಕಡೆ ಬರುತ್ತೆ, ಇದೀ ಕಡೆ ಹೋಗುತ್ತೆ ನೋಡಿ. ಈ ಕಡೆ ಬಂದರೆ ನೋಡಿ ಮೈನಸ್ ಎಕ್ಸ್ ಹಾಗೆ ಇದೆ 78 ಅಲ್ವಾ. ಸೊ ಇಲ್ಲಿ 1 ಎಕ್ಸ್ ಇದೆ, ಇಲ್ಲಿ 1.02 ಎಕ್ಸ್ ಇದೆ. ಸೊ ಮೈನಸನ್ನು ಮಾಡಿದಾಗ ನಮಗೆ ಎಷ್ಟು ಬರುತ್ತೆ, ಇಲ್ಲಿ 0.02 ಎಕ್ಸ್ ಬರುತ್ತೆ. ಯಾಕೆಂದರೆ ಇದು 1 ಎಕ್ಸ್, ಇದು 1.02 ನೋಡಿ, ಇದು 1 ಇದೆ ಮೈನಸ್ ಇದೇನಿದೆ ಪ್ಲಸ್ 1.02 ಇದೆ. ಇಲ್ಲೇನು ಬರುತ್ತೆ ನಮಗೆ ಮೈನಸ್ ಮಾಡಿದಾಗ 0. ಓಕೆ, ಸೊ ಇದು ಬರುತ್ತೆ. ಇವಾಗ ಏನಾಯಿತು, ಎಕ್ಸ್ ಈಕ್ವಲ್ಸ್ 78 ಬೈ ಇದನ್ನು ಕೆಳಗಡೆ ತಗೊಳ್ಳಿ 0.02ನ. ಇವಾಗ ಏನು ಮಾಡಿ, ಪಾಯಿಂಟ್ ಹೋಗ್ಬೇಕಂದ್ರೆ ನೀವು ಎರಡೂ ಕಡೆಯಿಂದನೂ ಕೆಳಗಡೆ ಮೇಲ್ಗಡೆ ಇಂಟು ಮಾಡ್ಕೊಳ್ಳಿ. 100ರಿಂದ ಇಂಟು ಮಾಡಿದಾಗ ನೋಡಿ ಇದು 7,800 ಆಗುತ್ತೆ. ಇದು ಬಂದು 2 ಆಗುತ್ತೆ ಮಲ್ಟಿಪ್ಲೈ ಮಾಡಿದಾಗ. ಇವಾಗ ಏನಾಗುತ್ತೆ, 2 1 2, 2 3 6 ಆಯಿತು, 2 9 18, 0 ಹಾಗೆ ತೊಗೊಂಡಿದ್ದೀನಿ. ಸೊ 3,900 ಬಂತು ಸ್ನೇಹಿತರೆ. ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು 2 ವರ್ಷಗಳಲ್ಲಿ ಒಂದೇ ಬಡ್ಡಿ ದರದಲ್ಲಿ ಸರಳ ಬಡ್ಡಿ 42 ರೂಪಾಯಿ ಮತ್ತು ಚಕ್ರ ಬಡ್ಡಿ 51 ರೂಪಾಯಿ ಆಗಿದ್ದರೆ ಅಸಲೆಷ್ಟು ಅಂತ ಕೇಳಿದ್ದಾರೆ. ಇಫ್ ಅಟ್ ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ ಇನ್ 2 years ದ ಸಿಂಪಲ್ ಇಂಟ್ರೆಸ್ಟ್ ಈಸ್ 42 and compound interest is 51, then what is the principal? ಸೊ ನೋಡಿ ಸ್ನೇಹಿತರೆ, ಫಸ್ಟ್ ನಾವೇನು ತೊಗೊಳ್ಬಹುದು, ಇಲ್ಲಿ ಸರಳ ಬಡ್ಡಿಯನ್ನು ಕೊಟ್ಟಿದ್ದಾರೆ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ, 42 ಇದೆ. ಎಷ್ಟು ವರ್ಷಕ್ಕೆ, 2 ವರ್ಷಕ್ಕಾದರೆ 1 ವರ್ಷಕ್ಕೆ ಎಷ್ಟಾಗುತ್ತೆ, 42ನ ಡಿವೈಡ್ ಮಾಡಿದ್ರೆ 21 ಬರುತ್ತೆ. ಯಾವಾಗ, 1 ವರ್ಷಕ್ಕೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಚಕ್ರ ಬಡ್ಡಿ ಕೊಟ್ಟಿದ್ದಾರೆ. ಕಾಂಪೌಂಡ್ ಇಂಟ್ರೆಸ್ಟು 51 ಇದೆ. 51 ಎಷ್ಟು, ಇದು ಸಹ 2 ವರ್ಷಕ್ಕೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ತಾ ಹೋಗಿ. ನೋಡಿ ಈಗ ಚಕ್ರ ಬಡ್ಡಿ ಅಂತ ಅಂದರೆ 2 ವರ್ಷಕ್ಕೆ ಚಕ್ರ ಬಡ್ಡಿ ಅಂತ ಕೊಟ್ಟಿದ್ದಾರಲ್ವಾ. ಸರಳ ಬಡ್ಡಿ 42 ರೂಪಾಯಿಲಿ 21 ರೂಪಾಯಿ 1 ವರ್ಷಕ್ಕಾಯಿತು.
ಅಂದರೆ ಸ್ನೇಹಿತರೆ ನೋಡಿ, CI ಮೈನಸ್ SI ಮಾಡಿದ್ರೆ, ಅಂದರೆ ಚಕ್ರ ಬಡ್ಡಿಯಲ್ಲಿ ಸರಳ ಬಡ್ಡಿ ನೀವು ಮೈನಸ್ ಮಾಡಿದಾಗ 51ನಲ್ಲಿ 42 ಮೈನಸ್ ಮಾಡಿದ್ರೆ 9 ಬಂತು. ಸೊ 9 ಏನಿದು ಅಂತ ಹೇಳಿದ್ರೆ 21 ರೂಪಾಯಿಗೆ 1 ವರ್ಷಕ್ಕೆ. ಓಕೆ, ಸೊ ಸರಳ ಬಡ್ಡಿ 9 ರೂಪಾಯಿ. ಅರ್ಥ ಮಾಡ್ಕೊಳ್ಳಿ, 21 ರೂಪಾಯಿಗೆ 1 ವರ್ಷಕ್ಕೆ 9 ರೂಪಾಯಿ ಸರಳ ಬಡ್ಡಿ. ಯಾಕೆ ಅಂದರೆ ಚಕ್ರ ಬಡ್ಡಿ ಅಂದರೆ ಮೊದಲನೇ ಇಯರ್ಗೆ ಸರಳ ಬಡ್ಡಿ ಚಕ್ರ ಬಡ್ಡಿ ಸೇಮ್ ಇರುತ್ತೆ 21 ರೂಪಾಯಿ. ಅರ್ಥ ಆಯ್ತಾ? ಆ 21 ಎರಡನೇ ವರ್ಷಕ್ಕೆ ಏನಾಗುತ್ತೆ, 21 ರೂಪಾಯಿಗೆ ಎಕ್ಸ್ಟ್ರಾ ಬಡ್ಡಿ ಹಾಕ್ತಾರೆ, ಅದು 9 ರೂಪಾಯಿ ಜಾಸ್ತಿ ಆಯಿತು. ಹಾಗಾಗಿ 21 ರೂಪಾಯಿಗೆ 9 ರೂಪಾಯಿ ಜಾಸ್ತಿ 1 ವರ್ಷಕ್ಕೆ ಬಡ್ಡಿ, ಅದು ಸರಳ ಬಡ್ಡಿ. ಹೀಗಿರಬೇಕಾದ್ರೆ ನಮಗೆ ಏನಾರು ಬೇಕೀಗ, ರೇಟ್ ಬೇಕು. ರೇಟ್ ಅಂತ ಹೇಳಿದ್ರೆ ಈ ದರ ಅಂತ ಏನು ಹೇಳ್ತೀವೋ, ಸೊ ದರ ಕಂಡುಹಿಡಿಬೇಕಂತ ಹೇಳಿದ್ರೆ ಫಾರ್ಮುಲಾ ಏನು ಬರುತ್ತೆ, PTR/100 ಅಂತ ಹೇಳ್ತೀವಿ. ಸೊ PTR/100. ಸೊ ಆರ್ ಕಂಡುಹಿಡಿಯೋದ್ರಿಂದ ನಮ್ಗೆ ಏನಾಗುತ್ತೆ, ಇಲ್ಲಿ ಆರ್ ಹಾಗೆ ಉಳಿಸ್ಕೊಂಡ್ರೆ 100/PT ಬರುತ್ತೆ. ಟೈಮು ಒಂದೇ ವರ್ಷ, ಹೌದಾ? ಸೊ ಇದು 100 ಹಾಗೆ ಇರಲಿ, ಡಿವೈಡೆಡ್ ಬೈ ಇದು SI ಇದೆ ಸ್ನೇಹಿತರೆ, ಇಲ್ಲಿ SI ಇದೆ. ಓಕೆ, SI ಈಸ್ ಈಕ್ವಲ್ ಟು ಈ ಫಾರ್ಮುಲಾ ಬರುತ್ತೆ. ಸೊ ಇಲ್ಲಿ 100 ಇಂಟು SI ಬರುತ್ತೆ. ಓಕೆ, ಸೊ ಈಗ SI ನಮಗೆ ಎಷ್ಟಿದೆ, 1 ವರ್ಷಕ್ಕೆ ಇರ್ತಕ್ಕಂಥದ್ದು ಬಡ್ಡಿ 9 ರೂಪಾಯಿ, ಹೌದಾ? ಸರಳ ಬಡ್ಡಿ 9 ರೂಪಾಯಿ 1 ವರ್ಷಕ್ಕೆ. ಸೊ P ಅಂತ ಹೇಳಿದ್ರೆ 21 ರೂಪಾಯಿ ಅಸಲು, 9 SI ಮೀನ್ಸ್ ಸರಳ ಬಡ್ಡಿ ಹಾಕಿರ್ತಕ್ಕಂಥದ್ದು. ಆ್ಯಂಡ್ ರೇಟನ್ನು ನಾವು ಕಂಡುಹಿಡಿಬೇಕು. ಸೊ ಇಲ್ಲೇನಾಗುತ್ತೆ, 3ರಿಂದ ಮಾಡ್ತಾ ಹೋಗಿ, 3 9 ಆಯಿತು, 3 21 ಆಯಿತು. ಸೊ 300 ಡಿವೈಡೆಡ್ ಬೈ 7, ಇದು ಪರ್ಸೆಂಟ್ ರೇಟ್ ಸ್ನೇಹಿತರೆ 21 ರೂಪಾಯಿಗೆ. ಓಕೆ, ಸೊ ಇದನ್ನೇ ಅಪ್ಲೈ ಮಾಡ್ತಾ ಹೋದಾಗ ಅಸಲು P-ಯನ್ನು ಕಂಡುಹಿಡೀರಿ ಅಂತ ಹೇಳ್ತಾರೆ. ಸೊ ಇವಾಗ ಏನಾಯಿತು, ರೇಟ್ ಗೊತ್ತಾಯಿತು. ರೇಟ್ ಎಷ್ಟಾಯಿತು, 300 ರೂಪಾಯಿ. ಈಗ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಳಿ, SI ಇಸ್ ಈಕ್ವಲ್ ಟು PTR/100. ಸೊ SI ನಮಗೆ ಗೊತ್ತಿದೆ, 2 ವರ್ಷಕ್ಕೆ ಎಷ್ಟಿದೆ ಸ್ನೇಹಿತರೆ, 42 ರೂಪಾಯಿ ಇದೆ 2 ವರ್ಷಕ್ಕೆ. P ಗೊತ್ತಿಲ್ಲ, ಕಂಡುಹಿಡಿಬೇಕು. T ಟೈಮ್ 2 ವರ್ಷಕ್ಕೆ. R ಬಂದು ರೇಟ್ ಇದಿದೆ 300 ಡಿವೈಡೆಡ್ ಬೈ 7 ಡಿವೈಡೆಡ್ ಬೈ 100 ಸ್ನೇಹಿತರೆ. ಸೊ ಇದನ್ನು ಸಿಂಪ್ಲಿಫಿಕೇಷನ್ ಮಾಡ್ಕೊಳ್ಳಿ, ಆನ್ಸರ್ ನಿಮಗೆ ಡೈರೆಕ್ಟಾಗಿ ಸಿಗ್ತಾ ಹೋಗುತ್ತೆ. ಸೊ ನಮಗೆ P ಬೇಕು. ಸೊ P ಹಾಗೆ ಉಳಿಸ್ಕೊಳ್ತೀನಿ ನಾನು. ನೋಡಿ, ಇದು 7 ಕೆಳಗಡೆ ಬರುತ್ತೆ, ಇಲ್ಲಿಗೆ ಬರುತ್ತೆ 7. ಈ 2 0 ಈ 2 0 ಕ್ಯಾನ್ಸಲ್ ಆಗುತ್ತೆ. ಓಕೆ, ಸೊ P ಇಸ್ ಈಕ್ವಲ್ ಟು, ನೋಡಿ ಇದು ಓಕೆ ನಿಮ್ಗೆ ಅರ್ಥ ಆಗಲಿ, ಇಲ್ಲಿ ತೊಗೊಳ್ತೀನಿ 2 ಇಂಟು 3. ಓಕೆ, ಇದು ಹಾಗೆ ಇದೆ, ಈಕ್ವಲ್ಸ್ ಈ ಕಡೆ ತೊಗೊಳ್ತೀನಿ, ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ, 42 ಇಂಟು 7 ಆಗುತ್ತೆ. ಸೊ P ಈಕ್ವಲ್ಸ್ 42 ಇಂಟು 7 ಡಿವೈಡೆಡ್ ಬೈ 2 ಇಂಟು 3. ಸೊ ನೀವು ಡಿವೈಡ್ ಮಾಡ್ತಾ ಹೋಗಿ, 3ರಿಂದ 6 ಮಾಡಿ, 3 1 3, 3 1 3, 3 4 12 ಆಯಿತು. 2ರಿಂದ 2 1 2, 2 7 14, 7 49. ಸೊ ಆನ್ಸರ್ ಏನು ಬರುತ್ತೆ, ಆಪ್ಷನ್ 2 49 ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಈ ಥರ ಸಿಂಪಲಾಗಿ ಮಾಡ್ಕೊಳ್ಬಹುದು. ಸೊ ಇದನ್ನು ಒಂದು 3-4 ಸಲ ಪ್ರಾಕ್ಟೀಸ್ ಮಾಡಿದ್ರೆ, ಬೇರೆ ಬೇರೆ ಸಮ್ಗಳನ್ನ ತೊಗೊಂಡು ಈ ರೀತಿ ಮಾಡ್ತಾ ಹೋದರೆ ನಿಮ್ಗೆ ಆನ್ಸರು ಸುಲಭವಾಗಿ ಬಂದ್ಬಿಡುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟು, 8% ಲಾಭದೊಂದಿಗೆ 1566ಕ್ಕೆ ಮಾರಾಟವಾದ ವಸ್ತುವಿನ ಮೂಲ ಬೆಲೆ ಎಷ್ಟು? ವಾಟ್ ಈಸ್ ದ ಕಾಸ್ಟ್ ಪ್ರೈಸ್ ಆಫ್ ಆನ್ ಆರ್ಟಿಕಲ್ ವಿಚ್ ಇಸ್ sold for 1566 with 8% ಪ್ರಾಫಿಟ್. ಸೊ ಫಸ್ಟ್ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಬರ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಸೊ 8% ಲಾಭ ಅಂತ ಕೊಟ್ಟಿದ್ರೆ, ಸೊ ಲಾಭ ಅಂತಕ್ಕಂಥದ್ದು ಎಷ್ಟಾಗುತ್ತೆ, 8% ಆಗುತ್ತೆ. ಆ್ಯಂಡ್ ಮಾರಾಟದವಾದ ವಸ್ತು ಅಂದರೆ ಮಾರಾಟ ಅಂತ ಹೇಳಿದಾಗ ಇಲ್ಲಿ ಸೇಲಿಂಗ್ ಪ್ರೈಸ್ ಆಗಿರುತ್ತೆ ಸ್ನೇಹಿತರೆ. ಸೇಲಿಂಗ್ ಪ್ರೈಸ್ ಬಂದು 1566 ರೂಪಾಯಿ. ಆ್ಯಂಡ್ ನೆಕ್ಸ್ಟ್ ಏನೋ ಕಂಡುಹಿಡಿಬೇಕು, ಮಾರಾಟವಾದ ವಸ್ತುವಿನ ಮೂಲ ಬೆಲೆ ಕಾಸ್ಟ್ ಪ್ರೈಸನ್ನು ಕಂಡುಹಿಡಿಯಬೇಕು. ಸೊ ಫಾರ್ಮುಲಾ ಏನು ಬರುತ್ತೆ ಅಂತ ನಾವು ನೋಡ್ತಾ ಹೋದರೆ, CP ಈಕ್ವಲ್ಸ್ ಸೇಲಿಂಗ್ ಪ್ರೈಸ್ ಇಂಟು 100 ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್ ಅಥವಾ ಲಾಭ. ಓಕೆ, ಸೊ ಈಗ SP ಗೊತ್ತಿದೆ 1566 ಇಂಟು 100 ಡಿವೈಡೆಡ್ ಬೈ 10 ಪ್ಲಸ್ ಲಾಭ ಬಂದು 8 ಇದೆ. ಸೊ ಇವಾಗ ಏನಾಗುತ್ತೆ ಸ್ನೇಹಿತರೆ, ಮಲ್ಟಿಪ್ಲೈ ಮಾಡಿದ್ರೆ ಮಲ್ಟಿಪ್ಲೈ ಮಾಡ್ತಾ ಹೋಗಿ 2 0 ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಸೊ 108 ಆಯಿತು ಕೂಡಿದಾಗ. ಸೊ ಡಿವೈಡ್ ಮಾಡ್ತಾ ಹೋಗಿ 12ನ ಮಾಡ್ತಾ ಹೋದಾಗ 12 9 108 ಆಗುತ್ತೆ. ಮತ್ತು ಇದನ್ನು ಮಾಡ್ತಾ ಹೋಗಿ, ಸೊ ನೀವು ಮಾಡಿದಾಗ ನಿಮಗೆ
ಇಷ್ಟು ಸಿಗುತ್ತೆ ಸ್ನೇಹಿತರೆ. ಮಾಡ್ಕೋಬಹುದು ನೋಡಿ. 12 ಆಯಿತು. ಇಲ್ಲಿ 3 ಉಳ್ಕೋತು, 36 ಆಯಿತು. 12 3 36. ಸೊ ನೆಕ್ಸ್ಟ್ ಇಲ್ಲಿ 6 ಇದೆ, 0 ಹಾಕೊಂಡು ಮತ್ತೆ ಒಂದು 0 ಸೇರಿಸ್ಕೊಂಡಾಗ 12 ಇಲ್ಲೇ 60 ಆಗುತ್ತೆ. ಆ್ಯಂಡ್ ಲಾಸ್ಟ್ ಫೈನಲಾಗಿ ಒಂದು 0 ಸೇರಿಸ್ಕೊಳ್ತೀನಿ. ಸೊ ಓಕೆ. ಸೊ 9ನೇ ಡಿವೈಡ್ ಮಾಡ್ತಾ ಹೋಗಿ 9 1 9, 9 1 9 ಆಯಿತು. ಸೊ 4 5 40 ಆಯಿತು. 9 4 36, 45 ಆಯಿತು. 9 5 45. ಸೊ ಇಲ್ಲಿ ಎಷ್ಟು ಬರುತ್ತೆ? 1450 ರೂಗಳು. ಸೊ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಓಕೆ. ಸೊ ಇದು ಫಾರ್ಮುಲಾಕ್ಕೆ ಅಪ್ಲೈ ಮಾಡಿದ್ರೆ ಮುಗೀತು ಸ್ನೇಹಿತರೆ. ನೆಕ್ಸ್ಟು 2 ಸಂಖ್ಯೆಗಳು 4:9 ಅನುಪಾತದಲ್ಲಿವೆ. ಅವುಗಳ ನಡುವಿನ ಸರಾಸರಿ ಅನುಪಾತವು 24 ಆಗಿದ್ದರೆ 2 ಸಂಖ್ಯೆಗಳ ನಡುವಿನ ಧನಾತ್ಮಕ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. 2 numbers are in the ratio of 4:9. If the mean proportional between them is 24, find the positive difference between the 2 numbers. ಸೊ ನೋಡಿ ಸ್ನೇಹಿತರೆ, ಫಸ್ಟ್ ಒಂದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ 2 ಸಂಖ್ಯೆಗಳು 4:9 ಅಂತ ಹೇಳಿದಾಗ ನಾವು 4x ಮತ್ತು 9x ಅಂತ ತಗೊಳ್ತೀವಿ ಸ್ನೇಹಿತರೆ. ಅವುಗಳ ನಡುವಿನ ಸರಾಸರಿ ಅನುಪಾತ ಅಲ್ಲ ಇದು. ಸೊ ಮೀನ್ ಪ್ರಿಪೋರ್ಷನ್ ಅಂತ ಹೇಳ್ತೀವಿ. ಅಂದರೆ ಮೀನ್ ಪ್ರಿಪೋರ್ಷನ್ ಅಂತಂದರೆ ರೂಟ್ ಅಂತ ಬರುತ್ತೆ ಸ್ನೇಹಿತರೆ. ಓಕೆ. ಸೊ ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ರೂಟ್ ಪ್ರಪೋರ್ಷನಲ್ ಅಂತ ಹೇಳಿದಾಗ ರೂಟ್ AB = 24. ಸೊ ಇದನ್ನು ಎ ಅಂತ ತಗೊಳ್ಳಿ, ಇದನ್ನು ಬಿ ಅಂತ ತಗೊಳ್ಳಿ. ರೂಟ್ AB ಅಂತ ಹೇಳಿದಾಗ 4x × 9x = 24. ನೋಡಿ, ಮೀನ್ ಪ್ರಪೋರ್ಷನಲ್. ಓಕೆ. ಸೊ ಮೀನ್ ಪ್ರಪೋರ್ಷನ್ ಅಂತ ಹೇಳಿದ್ರೆ ರೂಟ್ ಅಂತ ಅರ್ಥ ಬರುತ್ತೆ. ಓಕೆ. ನೆಕ್ಸ್ಟ್ 9 4 36 x² ಆಯಿತು. 24 ಹಾಗೆ ಇದೆ ಸ್ನೇಹಿತರೆ. ಇದು ನೋಡಿ 36x² ನೀವು 6x × 6x ಅಂತ ತೊಗೊಳ್ಬಹುದಲ್ವಾ. ಸೊ 6x² ಆಗುತ್ತೆ. ರೂಟ್ 6x² ಅಂತ ಆದಾಗ ಈ ರೂಟು ಈ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು ಸ್ನೇಹಿತರೆ. ಸೊ ಏನು ಉಳಿತು? 6x = 24 ಉಳಿತು. x = 6 6 4 24. ಓಕೆ. ಸೊ 4 ಬಂತು. ಎಕ್ಸ್ ವ್ಯಾಲ್ಯೂ 4 ಬಂತು. ಸೊ ಈಗ 4x ಮತ್ತು 9x ಅಂತ ತೊಗೊಂಡಿದ್ದೀವಿ ಅಂತ ಹೇಳಿದಾಗ 4x ಏನಾಗುತ್ತೆ? 4 × 4 4 4 16 ಆಗುತ್ತೆ. ಇನ್ನು 9x ಅಂತ ಹೇಳಿದಾಗ 9 × 4 9 4 36 ಆಯಿತು. ಸೊ ಇಲ್ಲೇನು ಕೇಳಿದರೆ 2 ಸಂಖ್ಯೆಗಳ ನಡುವಿನ ಧನಾತ್ಮಕ ವ್ಯತ್ಯಾಸವನ್ನು ಕೇಳಿದರೆ. ಸೊ 36ರಲ್ಲಿ 16 ಕಳೆದ್ರೆ ನಿಮಗೆ ಎಷ್ಟು ಬರುತ್ತೆ? 20 ಬರುತ್ತೆ ಸ್ನೇಹಿತರೆ. ಡಿಫ್ರೆನ್ಸ್ ಬಿಟ್ವೀನ್ 2 ನಂಬರ್ಸ್. ಡಿಫ್ರೆನ್ಸ್ ಎಷ್ಟಾಯಿತು? 20 ಆಯಿತು. ಆಪ್ಷನ್ 4 ಆಗಿರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಸೊ ಇದು ಮೀನ್ ಪ್ರಪೋರ್ಷನ್ ಅಂತ ಹೇಳಿದ್ರೆ ನೋಡಿ, ಪ್ರಪೋರ್ಷನ್ ಡೈರೆಕ್ಟ್ ಪ್ರಪೋರ್ಷನ್ ಅಂತ ನಿಮ್ಗೆ ಕೇಳಬಹುದು. ಸೊ ಮೀನ್ ಪ್ರಪೋರ್ಷನಲ್ ಅಂತಕ್ಕಂಥದ್ದು. ಓಕೆ. ಸೊ ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋದರೆ 5, 25, 40 ಮತ್ತು 75ರಿಂದ ನಿಖರವಾಗಿ ಭಾಗಿಸಬಹುದಾದ ಅತಿ ದೊಡ್ಡ 4 ಅಂಕೆಯ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಡಿಟರ್ಮೈನ್ ದ ಲಾರ್ಜೆಸ್ಟ್ 4-digit ನಂಬರ್ ದಟ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಬಲ್ ಬೈ 15, 25, 40, 75. ಸೊ ಇಲ್ಲಿ ಥರ್ಡ್ ಒನ್ ಆಪ್ಷನ್ ಬರೋದೇ ಇಲ್ಲ. ಯಾಕಂದರೆ ಲಾಸ್ಟ್ ಇಲ್ಲ 50 ಇರೋದ್ರಿಂದ ಡಿವೈಡ್ ಆಗ್ತಕ್ಕಂಥ ಸಂಖ್ಯೆ ಏನಾಗುತ್ತೆ? ಲಾಸ್ಟಲ್ಲಿ 0 ಇರಬೇಕು, ಇಲ್ಲ 5 ಇರಬೇಕು. ಸೊ ಹಾಗಾಗಿ ಫಸ್ಟ್ ಥರ್ಡ್ ಒನ್ ಮತ್ತು ಆಗೋದೇ ಇಲ್ಲ. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋಗ್ತೀವಿ ಅಂದಾಗ ಸ್ನೇಹಿತರೆ, ಈಗ 40 ನಾವು ಡಿವೈಡ್ ಮಾಡ್ತೀವಿ ಅಂದರೆ 40ರಿಂದ ಯಾವುದೇ ಸಂಖ್ಯೆ ಆದರೂ ಅಷ್ಟೇ. ಸೊ ಲಾಸ್ಟಲ್ಲಿ ಏನಾಗಿರ್ಬೇಕು? 0 ಆಗಿರಬೇಕು. ಸೊ 5 ಬರೋಲ್ಲ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಈಗ 40ರಿಂದ ನೀವು ಡಿವೈಡ್ ಮಾಡ್ತಾ ಹೋಗ್ತೀವಿ ಅಂದರೆ ಈಗ 4 4 80 ಆಗುತ್ತೆ. 40 × 2 ಮಾಡಿದಾಗ, ಅಥವಾ 40 × 3 ಮಾಡಿದ್ರೆ ನಿಮಗೆ 120 ಬರುತ್ತೆ. ಇಟ್ ಮೀನ್ಸ್ ಲಾಸ್ಟ್ ಏನಾಗಿರಬೇಕು? 0 ಆಗಿರಬೇಕು. ಸೊ 5 ಅಂತಕ್ಕಂಥದ್ದು ಬರಲ್ಲ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ಇದು ಆಗೋದಿಲ್ಲ. ಇನ್ನು ಉಳಿದಂತೆ ನೋಡ್ತಾ ಹೋದಾಗ 25 ಇದೆ ಅಲ್ವಾ. ಸೊ 25 ತೊಗೊಂಡ್ರೆ 25 50 ಬರುತ್ತೆ. 25 3 75 ಬರುತ್ತೆ. 25 4 100. ಸೊ ಅದಾದಮೇಲೆ 125 150. ಸೊ ಈ ರೇಂಜಲ್ಲಿ ಬರ್ತಾ ಹೋಗ್ಬೇಕಾದ್ರೆ ಇಲ್ಲಿ 60ಕ್ಕೆ ಚಾನ್ಸೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. 60 ಲಾಸ್ಟಲ್ಲಿ ಯಾವುದೇ ಒಂದು 25 ಡಿವೈಡ್ ಆಗೋದೇ ಇಲ್ಲ 60. ಸೊ ಹಾಗೆ ಇದು ಸಹ ನಾವು ಕೈ ಬಿಡಬೇಕಾಗುತ್ತೆ. ಫೈನಲಾಗಿ ಆನ್ಸರು ಇದಾಗಿರುತ್ತೆ. ಇದು ಟ್ರಿಕ್ಕು. ಸಿಂಪಲ್ಲಾಗಿ ನೋಡ್ತಾ ಹೇಳ್ತಕ್ಕಂಥ ಆನ್ಸರ್ ಆಗಿರುತ್ತೆ. ಇನ್ನು ಇಲ್ಲ ನಾವು ಲೆಕ್ಕ ಮಾಡ್ತೀವಿ ಅನ್ನೋದಾದರೆ ನೀವು 15ಕ್ಕೆ LCM ತೊಗೊಳ್ಬೇಕು, 25ಕ್ಕೆ LCM ತೊಗೊಳ್ಬೇಕು, 40ಕ್ಕೆ LCM ತೊಗೊಳ್ಬೇಕು, 75ಕ್ಕೆ LCM ತೊಗೊಂಡು, ಅಥವಾ ಇದಕ್ಕೆಲ್ಲ ನಾವು ಇಷ್ಟಕ್ಕೂ LCMನ ತೊಗೊಂಡು ನಾವು ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಅದು ತುಂಬ ಸ್ವಲ್ಪ ಲೆಂತಿ ಪ್ರೋಸೆಸ್ ಆಗಿರುತ್ತೆ. ಇದು ನೋಡಿದ ತಕ್ಷಣ ನಮಗೆ ಸಿಂಪಲ್ಲಾಗಿ ಕಡಿಮೆ ಟೈಮಲ್ಲಿ ಮಾಡ್ತಕ್ಕಂಥ ಒಂದು ಮೆಥಡ್ ಆಗಿರುತ್ತೆ. ನೆಕ್ಸ್ಟ್ ಗೋಪಾಲ್, ಅಕ್ಷಯ್ ಮತ್ತು ಅತುಲ್ ಅವರ ಸರಾಸರಿ ತೂಕ 46 kg. ಗೋಪಾಲ್ ಮತ್ತು ಅಕ್ಷಯ್ ಅವರ ಸರಾಸರಿ ತೂಕ 40 kg ಮತ್ತು ಅಕ್ಷಯ್ ಮತ್ತು ಅತುಲ್ ಅವರ ತೂಕ ಬಂದು 45 kg ಆಗಿದ್ದರೆ ಅಕ್ಷಯ್ ಅವರ ತೂಕ ಎಷ್ಟು ಅಂತ ಕೇಳಿದ್ದಾರೆ. ಓಕೆ. ದ ಆವ್ರೇಜ್ ವೆಯ್ಟ್ ಆಫ್ ಗೋಪಾಲ್
Akshay and Atul is 46 kg. If the average weight of Gopal and Akshay be 40 kg and that of Akshay and Atul be 45 kg, then the weight of Akshay ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಸೊ ಕೊಟ್ಟಿರ್ತಕ್ಕಂಥದ್ರಲ್ಲಿ ಸರಾಸರಿ ತೂಕ ಎಷ್ಟೇ 3 ಜನರು ಸೇರಿ ನೋಡಿ. ಈಗ ಜಿ ಪ್ಲಸ್ ಅಕ್ಷಯ್ ಅಂತ ತೊಗೊಂಡಾಗ ಹೇಗೆ ತೊಗೊಳ್ತೀನಿ, ಪ್ಲಸ್ ಆತುಲ್ ಅಂತ ತೊಗೊಂಡಾಗ 18 ತೊಗೊಂಡಿನಿ. ಟೋಟಲಾಗಿ ಎಷ್ಟೇ 46 ಪ್ಲಸ್, ಅಥವಾ ನೀವು ಮಲ್ಟಿಪ್ಲೈನರ್ ಮಾಡಬಹುದು 3ರಿಂದ. ಸೊ ಮಾಡಿದಾಗ 6 3 18, 4 3 12 ಒಂದು 13, 198 kg ಟೋಟಲ್ ಆಗಿ ಆಯಿತು ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಏನಿದೆ ಇಲ್ಲಿ, ಅಕ್ಷಯ್ ಅವರ ಸರಾಸರಿ ತೂಕ, ಗೋಪಾಲ್ ಮತ್ತು ಅಕ್ಷಯ್ ಅವರ ಒಂದು ಸರಾಸರಿ ತೂಕ ಎಷ್ಟು ಕೊಟ್ಟಿದ್ದಾರೆ, 40 ಅಂತ ಕೊಟ್ಟಿದ್ದಾರೆ. 40 × 2 ಅಂತ ತೊಗೊಂಡಾಗ 4 8 80 kg ಆಗುತ್ತೆ. ನೆಕ್ಸ್ಟ್ ಆತುಲ್ ಮತ್ತು ಅಕ್ಷಯ್ ಪ್ಲಸ್ ಆತುಲ್ ಇಬ್ಬರ ಒಂದು ಸರಾಸರಿ ತೂಕ ಎಷ್ಟು ಕೊಟ್ಟಿದ್ದಾರೆ, 45 ಕೊಟ್ಟಿದ್ದಾರೆ. ಇಬ್ಬರದ್ದು ಅಂತ ತೊಗೊಂಡಾಗ 90 kg ಆಯಿತು ಸ್ನೇಹಿತರೆ. ಇಲ್ಲಿಗೆ ಏನು ಕೇಳಿದ್ದಾರೆ, ಅಕ್ಷಯ್ ಅವರ ತೂಕವನ್ನು ಕೇಳಿದ್ದಾರೆ. ಸೊ ನಮಗೆ ಇದು ಬೇಕಾಗೇ ಇಲ್ಲ ಯಾವುದು ಇಲ್ಲಿ ನಾವು ತೊಗೊಳ್ತಾ ಹೋದಾಗ. ಓಕೆ, ಇಲ್ಲಿ ನಾವು ತೊಗೊಳ್ತೀವಿ ಅಂತ ಹೇಳಿದಾಗ ಗೋಕುಲ್ ಪ್ಲಸ್ ಅಕ್ಷಯ್ ಪ್ಲಸ್ ಆತುಲ್ಗೆ ಸೇರಿ ಟೋಟಲಿ 138 kg ಇದೆ. ಸೊ ಇಲ್ಲಿ ಯಾವ್ದಾದ್ರು ಒಂದೇ ತೊಗೊಳ್ಳೋಣ. ನಮ್ಗೆ ಯಾವ್ದು ಬೇಕೀಗ, ಅಕ್ಷಯ್ ಬೇಕಲ್ವಾ. ಸೊ ಅಕ್ಷಯ್ ಬೇಕಂತ ಹೇಳಿದಾಗ ನೋಡಿ, ಇದನ್ನ ಹಾಕ್ಕೊಂಡು ನಾವು ಸ್ನೇಹಿತರೆ ಜಿನ ಕಂಡಿಟ್ಕೊಳ್ಬೋದು ಆರಾಮಾಗಿ. ಅಕ್ಷಯ್ ಮತ್ತು ಆತುಲ್ದಷ್ಟೇ 90 kg ಇದೆ, ಈಕ್ವಲ್ಸ್ 138 ಆಯಿತು. ಮೈನಸನ್ನು ಮಾಡಿ 138 ಈ ಕಡೆ ಬಂದಾಗ ಮೈನಸ್ ಮಾಡ್ಕೊಳ್ತಾ ಹೋಗಿ. ಸೊ 8 ಹಾಗೆ ಇದೆ. 13ರಲ್ಲಿ 9 ಹೋದರೆ 4 ಬಂತು. ಸೊ ಇಲ್ಲೇನಾಗುತ್ತೆ, ಗೋಕುಲ್ ಬಂದು 48 kg ಆಯಿತು ಸ್ನೇಹಿತರೆ. ಸೊ ಇದಕ್ಕೆ ಅಪ್ಲೈ ಮಾಡ್ತಾ ಹೋಗಿ. ಯಾವುದಕ್ಕೆ, ಇದಕ್ಕಾದ್ರೂ ಅಪ್ಲೈ ಮಾಡಿ. ನಮ್ಗೆ ಯಾವ್ದು ಬೇಕು, ಅಕ್ಷಯದಲ್ವಾ. ಸೊ ಇದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಅಕ್ಷಯದ ಎಷ್ಟಿದೆ, 48 kg ಇದೆ, ಪ್ಲಸ್ ಅಕ್ಷಯ್ ಈಕ್ವಲ್ಸ್ 80 ಇಬ್ಬರದು. ಸೊ ಈಗೇನಾಯಿತು, ಮೈನಸನ್ನು ಮಾಡಿದಾಗ -48 ಮಾಡಿ. ಸೊ 80ರಲ್ಲಿ 48ನ ಮೈನಸ್ ಮಾಡಿದಾಗ ನಿಮ್ಗೆ ಬರ್ತಕ್ಕಂಥದ್ದು ಎಷ್ಟಾಯಿತು, 32 ಆಯಿತು ಸ್ನೇಹಿತರೆ. ಸೊ ಹಾಗೆ ಆನ್ಸರ್ ಯಾವುದಾಗಿರುತ್ತೆ, ಆಪ್ಷನ್ 3 ಆಗಿರುತ್ತೆ. ಇನ್ನು ನೆಕ್ಸ್ಟು, ಒಬ್ಬ ವ್ಯಕ್ತಿಯು ಕೋಲ್ಕತ್ತಾದಿಂದ ಅಹಮದಾಬಾದ್ಗೆ ಗಂಟೆಗೆ 9 ಕಿಲೋಮೀಟರ್ ವೇಗದಲ್ಲಿ ಹೋಗಿ ಅದೇ ಮಾರ್ಗದ ಮೂಲಕ 18 ಕಿಲೋಮೀಟರ್ ವೇಗದಲ್ಲಿ ಕೋಲ್ಕತ್ತಾಗೆ ಹಿಂದಿರುಗುತ್ತಾನೆ. ಇಡೀ ಪ್ರಯಾಣದ ಅವನ ಸರಾಸರಿ ವೇಗ ಎಷ್ಟು? ಎ ಮ್ಯಾನ್ ಗೋಸ್ ಟು ಅಹಮದಾಬಾದ್ ಫ್ರಮ್ ಕೋಲ್ಕತ್ತಾ ಅಟ್ ಅ ಸ್ಪೀಡ್ ಆಫ್ 9 km/h and returns to Kolkata at speed of 18 km/h through same route. What is his average speed of entire journey? ಸೊ ಸ್ನೇಹಿತರಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ವೇಗವನ್ನು ಕಂಡುಹಿಡಿಬೇಕಾದ್ರೆ ಸರಾಸರಿಲಿ ಸೇಮ್ ಫಾರ್ಮುಲಾ ಬರೋದಿಲ್ಲ. ಈಗ ಸರಾಸರಿ ಮಾಡಬೇಕಂದ್ರೆ ಏನು ಮಾಡ್ತೀವಿ ನಾವು, ಸರಾಸರಿ = ಒಟ್ಟು ಸಂಖ್ಯೆಗಳ ಮೊತ್ತ ಡಿವೈಡ್ ಬೈ ಒಟ್ಟು ಸಂಖ್ಯೆಗಳನ್ನ ತೊಗೊಳ್ತೀವಿ. ಬಟ್ ವೇಗವನ್ನು ಕಂಡುಹಿಡಿಬೇಕಾದ್ರೆ ಈ ಫಾರ್ಮುಲಾ ನಾವು ಅಪ್ಲೈ ಮಾಡೋ ಹಾಗಿಲ್ಲ. ಸೊ ನೀವು ಮಾಡ್ತೀವಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ 9 + 18 ಇದೆ, ಬೈ 2 ಮಾಡಿಬಿಟ್ರೆ ನಿಮಗೆ ಆನ್ಸರ್ ಸಿಕ್ಕೋಗುತ್ತೆ. ಸೊ ರಾಂಗ್ ವೇ, ಆ ರೀತಿ ಮಾಡೋ ಹಾಗಿಲ್ಲ. ವೇಗ ಕಂಡುಹಿಡಿಬೇಕಾದ್ರೆ ಅದರದ್ದೇ ಆದ ಒಂದು ಫಾರ್ಮುಲಾ ಇದೆ ಸ್ನೇಹಿತರೆ. ಸೊ ನಾವು ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇದರ ಒಂದು ಫಾರ್ಮುಲಾ ಅಂತ ತೊಗೊಂಡಾಗ ಸ್ನೇಹಿತರೆ ನಮಗೆ ಬರ್ತಕ್ಕಂಥದ್ದು ಆವ್ರೇಜ್ ಸ್ಪೀಡ್ ಈಕ್ವಲ್ಸ್ 2 × V1 × V2 ಡಿವೈಡೆಡ್ ಬೈ V1 + V2. ಸೊ ಇಲ್ಲಿ V1 ಅಂತ ಹೇಳಿದ್ರೆ ಮೊದಲನೇ ಒಂದು ಅಂದರೆ ಏನು ಹೋಗಿರುತ್ತೋ ಸೊ ಅದಾಗಿರುತ್ತೆ 9 ಕಿಲೋಮೀಟರ್. ಆ್ಯಂಡ್ V2 ಅಂತ ಹೇಳಿದ್ರೆ ವಾಪಸ್ ಬಂದಿರುತ್ತಲ್ಲ 18 ಕಿಲೋಮೀಟರ್. ಸೊ ಅದಾಗಿರುತ್ತೆ ನೋಡಿ. ಇವಾಗ 2 ಹಾಗೆ ಇದೆ ಸ್ನೇಹಿತರೆ. V1 ಅಂತ ಹೇಳಿದ್ರೆ 9 × V2 ಅಂತ ಹೇಳಿದ್ರೆ 18 ಆಗುತ್ತೆ. V1 ಬಂದು 9 + V2 ಬಂದು 18. ಮಲ್ಟಿಪ್ಲೈ ಮಾಡ್ತಾ ಹೋಗಿ 18 9 ಎಷ್ಟು ಬರುತ್ತೆ, 162 × 2 ಡಿವೈಡೆಡ್ ಬೈ ನೋಡಿ, ಇದನ್ನು ಹಾಗೆ ಹಾಕ್ಕೊಳ್ತೀನಿ ನಾನು. 18 + 9 27 ಬಂತು. ಇದನ್ನು ಮಲ್ಟಿಪ್ಲೈ ಮಾಡಿದಾಗ 2 × 4 6 × 12 ಆ್ಯಂಡ್ 2 × 1 2 3 ಆಯಿತು, 27 ಆಯಿತು. ಸೊ ಡೈರೆಕ್ಟಾಗಿ 27 ಡಿವೈಡ್ ಮಾಡಿ. ಅಥವಾ ನೀವು ಬೇಡ ಅಂದರೆ 3ರಿಂದ ಅಥವಾ 9ನೇ ತೊಗೊಳ್ತೀನಿ. 9 3 27 ಆಯಿತು ನೋಡಿ. ಇಲ್ಲೂ ಅಷ್ಟೇ 9 3 27 ಆದರೆ ಇಲ್ಲಿ ಉಳಿತಕ್ಕಂಥ 5 54 ಆಯಿತು. 9 6 54 ಆಯಿತು ಸ್ನೇಹಿತರೆ. 3 1 3 12 36 ಆಯಿತು. ಸೊ 12 km/h. ಸೊ ಈ ರೀತಿ ನಾವು ಸರಾಸರಿ ವೇಗವನ್ನು ಕಂಡುಹಿಡಿತಕ್ಕಂಥದ್ದು ಆಗಿರುತ್ತೆ. ಇಲ್ಲ ಆನ್ಸರ್ ಯಾವುದು, ಆಪ್ಷನ್ 2 12 ಆಗಿರುತ್ತೆ. ವರುಣ್ ಮತ್ತು ಆಶೀಶ್ ಒಟ್ಟಿಗೆ ಒಂದು ಹಾಲನ್ನು 3 ದಿನಗಳಲ್ಲಿ ಚಿತ್ರಿಸಬಹುದು. ವರುಣ್ ಒಬ್ಬನೇ 7 ದಿನಗಳಲ್ಲಿ ಚಿತ್ರಿಸಬಹುದು. ಆಶೀಶ್ ಒಬ್ಬನೇ ಎಷ್ಟು ದಿನಗಳಲ್ಲಿ ಅಂತಹ 4 ಹಾಲುಗಳನ್ನು ಚಿತ್ರಿಸಬಹುದು? ಸೊ ವರುಣ್ ಆ್ಯಂಡ್ ಆಶೀಶ್ ಟುಗೆದರ್ ಕ್ಯಾನ್ paint a hall in 3 days. Varun alone can paint it in 7 days. In how many days can Ashish alone paint 4 such halls ಅಂದರೆ ಕೊಟ್ಟಿದ್ದಾರೆ.
ಸೊ ಇಲ್ಲಿ ಏನಾಗಿದೆ, ಒಟ್ಟಾರೆ ಕೆಲಸವನ್ನು ಮುಗಿಸ್ತಕ್ಕಂಥ ಟೈಮನ್ನು ಕೊಟ್ಟಿದ್ರೆ ಒಬ್ಬರು ಮುಗಿಸ್ತಕ್ಕಂಥ ಒಂದು ಟೈಮನ್ನು ಕೊಟ್ಟಿದ್ರೆ ಮತ್ತೊಬ್ಬರು ಎಷ್ಟು ದಿನಗಳಲ್ಲಿ ಮುಗಿಸ್ತಾರೆ ಅಂತ ಕ್ವಶನ್ ಆಗಿದೆ. ಸೊ ಇಲ್ಲಿ ಏನಾಗಿದೆ, ವರುಣ್ ಪ್ಲಸ್ ಆಶಿಸ್ ಒಟ್ಟಿಗೆ ಅಂತ ಹೇಳಿದಾಗ ಸ್ನೇಹಿತರೆ, ನಾವು ಒಟ್ಟಿಗೆ ಅಂತ ತೊಗೊಂಡಾಗ ಅದನ್ನು 3 ದಿನಗಳ ನಾವು 1 ದಿನಕ್ಕೆ ಅಂತ ಕನ್ವರ್ಟ್ ಮಾಡ್ಕೊಳ್ತೀವಿ. ಸೊ 1/3ಗೆ ತೊಗೊಳ್ತೀವಿ. ಯಾವುದಿದು, ವರುಣ್ ಪ್ಲಸ್ ಆಶಿಸ್ ಇಬ್ಬರು ಸೇರಿ ಮಾಡ್ತಕ್ಕಂಥದ್ದು. ಆ್ಯಂಡ್ ಇಲ್ಲಿ ಏನಾಗಿದೆ, ವರುಣ್ ಬಂದು 1/7 ದಿನಗಳು ತೊಗೊಳ್ತಾ ಹೋಗ್ತೀನಿ, 7 ದಿನಗಳು ಕಂಪ್ಲೀಟ್ ಮಾಡ್ತಾ ಹೋಗ್ತಾನೆ. ಆ್ಯಂಡ್ ಆಶಿಸ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಓಕೆ, ಸೊ ಈಗ ಇದೇನಿದೆ, ವಿ ಪ್ಲಸ್ ಎ ಈಕ್ವಲ್ಸ್ 1/v ಪ್ಲಸ್ 1/a. ಸೊ ಫಾರ್ಮುಲಾ ಇಲ್ಲಿ 1/v ಪ್ಲಸ್ ಎ ಅಂತ ಹೇಳಿದಾಗ ನಾವು ಇದನ್ನ ತೊಗೊಳ್ತೀವಿ ಸ್ನೇಹಿತರೆ. 1/3 ಈಕ್ವಲ್ಸ್ 1/v ಎಷ್ಟಿದೆ, 7 ಇದೆ, ಪ್ಲಸ್ 1/a. ಓಕೆ, ಈ ರೀತಿ ನಾವು ತೊಗೊಳ್ತಾ ಹೋಗ್ತೀವಿ 1 ದಿನಕ್ಕೆ ಲೆಕ್ಕ ಹಾಕ್ಕೊಂಡು. ಆದಾಗ ಏನಾಗುತ್ತೆ, ಏನ ಕಂಡುಹಿಡಿಬೇಕು ನಾವು. ಸೊ ಈ ಕಡೆ ಹೋಗುತ್ತೆ, ಈ ಕಡೆ ಬರುತ್ತೆ. 1/a ಈಕ್ವಲ್ಸ್ ಇದು ಇಲ್ಲೇ ಇದೆ. ಸೊ ಇದು ಈ ಕಡೆ ಹೋಗುತ್ತೆ, 3 ಮೈನಸ್ 1/7 ಆಯಿತು. ಅರ್ಥ ಆಯ್ತಲ್ವಾ. ಸೊ ಇದು ಇಲ್ಲೇ ಇದೆ. ಸೊ ಇದು ಈ ಕಡೆ ಹೋದಾಗ ಮೈನಸ್ ಆಯಿತು. ಇದಕ್ಕೆ ಎಲ್ ಸಿ ಎಮ್ ತೊಗೊಂಡ್ರೆ 21 ಆಗುತ್ತೆ ಸ್ನೇಹಿತರೆ. ಸೊ 7 ಮೈನಸ್ 3, 7ರಲ್ಲಿ 3 4 ಬಂತು, 21 ಆಯಿತು. ಸೊ ಇದೇನಾಗಿದೆ, 1/a ಆಯಿತು. ಸೊ a ಈಕ್ವಲ್ಸ್ 21/4 ಆಗುತ್ತೆ. ಇನ್ನು ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಏನಿದೆ, ಎಷ್ಟು ದಿನಗಳಲ್ಲಿ ಅಂತಹ 4 ಹಾಲ್ಗಳನ್ನು ಚಿತ್ರಿಸಬಹುದು. ಇದು ಒಂದು ಹಾಲು ಚಿತ್ರಿಸೋದಕ್ಕೆ 21/4 ಟೈಮನ್ನು ತೊಗೊಳ್ತಾನೆ, ದಿನವನ್ನು ತೊಗೊಳ್ತಾನೆ. 4 ಹಾಲುಗಳಂತೆಲ್ಲ ಇಂಟು 4 ಮಾಡ್ಕೊಳ್ತಾ ಹೋಗಿ 4 4 ಕ್ಯಾನ್ಸಲ್ ಆದರೆ ಸ್ನೇಹಿತರೆ 21 ದಿನಗಳು ಬರುತ್ತೆ. ಸೊ ಅಂದರೆ ಎ ಅಥವಾ ಇಲ್ಲಿ ಆಶಿಷ್. ಓಕೆ, ಆಶಿಸ್ತು ಒಂದು ಹಾಲನ್ನು ಕಂಪ್ಲೀಟ್ ಮಾಡಬೇಕಂದ್ರೆ 21/4 ದಿನಗಳು ಬೇಕು. ಅಂತಹ 4 ಹಾಲುಗಳನ್ನು ಕಂಪ್ಲೀಟ್ ಮಾಡೋಕ್ಕೆ 21 ದಿನ ಬೇಕಾಗುತ್ತೆ. ಸೊ ಆಗಿಲ್ಲ ಆನ್ಸರ್ ಆಪ್ಷನ್ 4, 21 ದಿನಗಳು. ಓಕೆ ಸ್ನೇಹಿತರೆ, ಸೊ ಈ ರೀತಿ ನಾವು ಮಾಡ್ತಾ ಹೋಗ್ತೀವಿ. ಸೊ ಇದೆಲ್ಲ ನಿಮಗೆ PSTR ಆಗಿರಬಹುದು ಅಥವಾ RRB ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಾಗಿರ್ಬೋದು. ಸೊ ಈ ಥರ ಮ್ಯಾಥ್ಸ್ ಎಲ್ಲೆಲ್ಲಿ ಕೇಳ್ತಾರೋ ಸೊ ಅಲ್ಲೆಲ್ಲ ಯೂಸ್ ಆಗ್ತದೆ ಈ ಒಂದು ಟಾಪಿಕ್ಗಳಂತ ಹೇಳ್ತೀನಿ ಸ್ನೇಹಿತರೆ.